ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಂತ ಅವ್ರಿಗೆಲ್ಲ ಯೂಟ್ಯೂಬ್ ಅಲ್ಲೂ ಹಾಕ್ತೀವಿ ನಾವು ನೋಡಿ ಅಂತ. ರೀಚೇ ಆಗಲ್ಲ. ಶಾರ್ಟ್ಸ್ಗೆ ಅಂತಾನೆ ಸಪರೇಟ್ ಚಾನಲ್ ಮಾಡಿದೀವಿ, ಸಾಗಾ ಶಾರ್ಟ್ಸ್ ಅಂತ. ತುಂಬಾ ದೊಡ್ಡ ಗಣೇಶನೇ ಕೂರಿಸಿದ್ದಾರೆ KK ಬಾಯ್ಸ್ ಎಲ್ಲ ಸೇರ್ಕೊಂಡು. ಎಲ್ಲಾದ್ರೂ ನೋಡಿದ್ದೀರಲ್ಲ ನೀವು, ಇಲಿ ಮೇಲೆ ಆನೆ ಬರೋದು ಅಂತ. ಇವಾಗ ನಾನು ಇರುತ್ತಾ ಇದಿಷ್ಟು ದೊಡ್ಡ ಮರ ಆಗುತ್ತಾ, ನಾನು ಇದ್ರ ಕೆಳಗಡೆ ಫೋಟೋ ತಗೋತೀನಿ. ಅಂಡ್ ಇಲ್ಲೂ ಈಸಿಯಾಗಿ ಸಿಗ್ತಾ ಇಲ್ಲ, ಎಷ್ಟು ಕಷ್ಟ ಪಡ್ತಾ ಇದಾರೆ ಸಚಿನ್ ಅಂತ ನೋಡಿ. ನಮ್ ಜೊತೆ ಇನ್ನೊಬ್ರು ಸಿಕ್ಕ್ಯಾರ ನೋಡಿ. ನಿಂಗೂ ಬೇಕಾ ಮಗ ವ್ಯಾಕ್ಸಿನ್? ಅವಾಗ ಒಂಥರ ಆಗ್ತಿರ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಾವಿದ್ದೀವಿ ಹೊಸೂರಲ್ಲಿ, KK ಹೊಸೂರು ಹೊಣೆರ್ಸ್ಪುರದಲ್ಲಿ ಇದೀವಿ. ನಮ್ಮ ಅಪ್ಪನ ಮನೇಲಿ ಗಣೇಶ ಹಬ್ಬ ಮಾಡ್ತಿದೀವಿ. ಸೊ ವೆಲ್ಕಮ್ ಟು ಗಣೇಶ ಹಬ್ಬದ ವ್ಲಾಗ್. ನೆನ್ನೆ ವ್ಲಾಗ್ ನೋಡಿರ್ತೀರಾ ಗೌರಿ ಹಬ್ಬದ್ದು. ನಾವು ನಿನ್ನೆ ಬಂದ್ವಿ ಇಲ್ಲಿಗೆ. ನಿನ್ನೆ ಎಲ್ಲ ಏನಾಯ್ತು ಎಲ್ಲ ನೋಡಿರ್ತೀರಾ. ಅಂಡ್ ಇವರ ಅಣ್ಣ ಶರು ಬಾಗಿನ ಕೊಟ್ಟಿದ್ದಾರೆ. ಇದೇ ಸೀರೆ ಅವ್ರು ಕೊಟ್ಟಿದ್ದು, ನಾನು ಆಗ್ಲೇ ಉಟ್ಕೊಂಡಿದ್ದಾಳೆ. ಗಣೇಶ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಕೊಟ್ಟರು, ಗಣೇಶ ಹಬ್ಬಕ್ಕೆ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಇಲ್ಲಿ ಗಣೇಶ ಕೂರಿಸಿದ್ದಾರೆ KK ಹೊಸೂರಲ್ಲಿ. ಇಲ್ಲಿ ನಮ್ಮ ದೇವಸ್ಥಾನ ಹತ್ರ ಕೂರಿಸಿದ್ದಾರೆ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮನೇಲಿ ಪೂಜೆ ಎಲ್ಲ ಆಯ್ತು ಗೈಸ್. ಸೊ ನಾವಿನ್ನೂ ಅಲ್ಲಿಗೆ ಹೋಗಿ ಗಣೇಶ ಪೂಜೆ ಮಾಡ್ಕೊಂಡು ಬರಬೇಕು ಇಲ್ಲಿ ದೇವಸ್ಥಾನದಲ್ಲಿ. ಆಮೇಲೆ ಬಂದು ತಿಂಡಿ ಮಾಡಬೇಕು. ಆ್ಯಂಡ್ ಗೈಸ್, ನಾನು ಇನ್ನೂ ಹುಷಾರಾಗಿಲ್ಲ, ಇನ್ನೂ ಸೊರ ಅಂತಾನೆ ಇದ್ದಾಳೆ. ಇನ್ನೂ ಪೂರ್ತಿ ಆಗಿಲ್ಲ, ಒಂದು 70% ಆಗಿದ್ದಾಳೆ. ಇನ್ನು 30% ಆಗ್ತಾಳೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಆಗ್ತಾಳೆ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಾಗಾ ಸ್ಟೋರೀಸ್ನ ಹಂಗೆ ಸಪೋರ್ಟ್ ಮಾಡಿ. ಅಂಡ್ ಗೈಸ್, ನಾವು ಸಾಗಾ ಶಾರ್ಟ್ಸ್ ಅಂತಾನು ಓಪನ್ ಮಾಡಿದ್ದೀವಿ. ಅಂಡ್ ಈ ಚಾನಲ್ ಗೈಸ್ ದೊಡ್ಡ ವಿಡಿಯೋ ಚಾನಲ್ ಅಂದ್ರೆ ವಿಡಿಯೋ ಚಾನಲ್ ಆಗಿ ವರ್ಕ್ ಆಗ್ತಿದೆ. ಲೈಕ್ ನಾವ್ ಈ ತರ ಏನ್ ವಿಡಿಯೋಸ್ ಮಾಡ್ತೀವಿ, ನೀವು ನೋಡ್ತೀರಾ 15 minutes 20 minutes ಆ ತರ ಮಾತ್ರ ವಿಡಿಯೋಸ್ ನ ಜನ ನೋಡ್ತಾ ಇದ್ದಾರೆ. ಶಾರ್ಟ್ಸ್ ನೋಡಲ್ಲ. ನಾವೇನು ರೀಲ್ಸ್ ಎಲ್ಲ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಂತ ಅವ್ರಿಗೆಲ್ಲ ಯೂಟ್ಯೂಬ್ ಅಲ್ಲೂ ಹಾಕ್ತೀವಿ ನಾವು ನೋಡಿ ಅಂತ. ರೀಚೇ ಆಗಲ್ಲ. ಆದ್ರೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ರೀಚ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಹೊಸ ಶಾರ್ಟ್ಸ್ಗೆ ಅಂತಾನೆ ಸಪರೇಟ್ ಚಾನಲ್ ಮಾಡಿದೀವಿ, ಸಾಗಾ ಶಾರ್ಟ್ಸ್ ಅಂತ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಎಲ್ಲಾ ರೀತಿ ಫನ್ನಿ, ಆಮೇಲೆ ನಮ್ಮ ಏನು ಕಪಲ್ ಕಾಂಟೆಂಟ್ ಎಲ್ಲ ಶಾರ್ಟ್ಸ್ ರೀತಿ ಅಲ್ಲಿ. ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಲ್ಲ, ಮಿಸ್ ಮಾಡ್ಕೋತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಎಲ್ಲರೂ ಯೂಟ್ಯೂಬ್ ಅಲ್ಲೂ ನೋಡ್ಬೋದು ಈಗ ನಮ್ಮ ಶಾರ್ಟ್ಸ್ ನ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮರಿದೆ ಸಾಗಾ ಶಾರ್ಟ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂಡ್ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ, ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಾವೀಗ ಹೊರಟಿದೀವಿ ಗಣೇಶ ಕೂರಿಸಿರೋ ಕಡೆಗೆ. ಗಣೇಶ ನೋಡ್ಕೊಂಬರೋಣ ಅಂತ, ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತೀವಿ, ಪೂಜೆ ಮಾಡಿಸ್ಕೊಂಬರೋಣ ಅಂತ. ಆ್ಯಂಡ್ ಇದೇ ನೋಡಿ KK ಹೊಸೂರು ಮೇನ್ ಎಂಟ್ರಿ ನೋಡಿ. ಇದು ನಮ್ಮ ಮನೆ ಆಗಕ್ ಮುಂಚೆ ಈ ಮನೆ ನಮ್ಗೆ ಈ ಕಡೆ ನಾವು ಬರ್ತಾನೆ ಇರ್ಲಿಲ್ಲ. ಕಾರ್ ಹಿಂಗ್ ಬರ್ತಿತ್ತು, ಹಿಂಗ್ ಹೋಗ್ತಿತ್ತು ಈ ಕಡೆ ಶರವ್ರ ಮನೆಗೆ. ಈ ಮನೆ ಬಂದ್ಮೇಲೆ ಇಲ್ಲಿ ಅಲ್ಲಿ ಹೋಗ್ತಾನೆ ನಾವ್ ಆ ಕಡೆ ಕಾರ್ ಆ ಕಡೆ ಏನಕ್ಕೂ ಹೋಗ್ತಿರ್ಲಿಲ್ಲ. ಚನ್ನಪಟ್ಟಣ ಹೋಗ್ಬೇಕಂದ್ರೆ ಮಾತ್ರ. ಚನ್ನಪಟ್ಟಣಕ್ಕೂ ಆ ಕಡೆ ಹೋಗಲ್ಲ, ಬಿಕಾಸ್ ರೋಡ್ ಚೆನ್ನಾಗಿಲ್ಲ ಅಂತ ಹಂಗೆ ಹೋಗ್ತೀವಿ. ಅಲ್ಲಿ ನಮ್ದು ಹಳೆ ಮನೆ ಇದೆ, ಅಲ್ಲಿ ಗಾಡಿ ನಿಲ್ಲಿಸ್ತಿದ್ವಿ, ಇಲ್ಲಾಂದ್ರೆ ಹಿಂಗೋಗಿ ಶರವ್ರ ಮನೆಗೆ ಹೋಗ್ತಿದ್ರು. ಈಗ ನಮ್ಮ ಮನೆ ಆಗಿರೋದಕ್ಕೆ ಕಾರ್ ಅಲ್ಗಂಟ್ರೆ ಹೋಗುತ್ತೆ. ಸೊ ಇದೇ KK ಹೊಸೂರು ದೇವಸ್ಥಾನ. ಆ್ಯಂಡ್ ಇಲ್ಲಿ ರಂಗೋಲಿ ನೋಡಿ, ಏನು ಸಕ್ಕತ್ತಾಗಿ ಹಾಕೋರಿ, ಎಷ್ಟು ದೊಡ್ಡ ರಂಗೋಲಿ ಹಾಕೋರ್ಮ. ಆ್ಯಂಡ್ ಗೈಸ್ ಎಲ್ಲ ಹುಡುಗರೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋರೆ. ನಾವು ಲೇಟು, ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗಣೇಶ ನೋಡಿ ಬೀಗನೂ ಹಾಕೊಂಡು ಹೋಗ್ಬಿಟ್ಟವ್ರೆ. ನಾವು ಬೀಗ ಇಸ್ಕೊಂಡ್ಬಂದ್ವಿ ಪೂಜೆ ಮಾಡ್ತೀವಿ ಅಂತ. ಸೊ ನಾವೇ ಇಬ್ಬರೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ತುಂಬ ದೊಡ್ಡ ಗಣೇಶನೇ ಕೂರಿಸಿದ್ದಾರೆ KK ಹೊಸೂರಲ್ಲಿ, ಬಾಯ್ಸ್ ಎಲ್ಲ ಸೇರಿಕೊಂಡು. ಬಟ್ ಬಾಯ್ಸ್ ನೆಕ್ಸ್ಟ್ ಟೈಮಿಂದ ಎಕೋ ಫ್ರೆಂಡ್ಲಿ ಗಣೇಶ ಕೂರಿಸಿ. ಹೌದು. ಇವಾಗ ಪೂಜೆ ಮಾಡೋಣ. ಗಣೇ 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 ಗಣೇಶ, ಜೈ ಜೈ ಗಣೇಶ. ಗೈಸ್, ಇಲ್ಲಿ ಗಣೇಶ ಕೂಡಿಸ್ಬಿಟ್ಟು ಹುಡುಗರು ಯಾರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನಾವೇ ಪೂಜೆ ಮಾಡ್ತಾ ಇದೀವಿ. ಪೂಜೆ ಮಾಡ್ತೀವಿ. ಗಣೇಶ ಹಬ್ಬಕ್ಕೆ ವಿಶ್ ಮಾಡಿ ಇಲ್ಲಿ ಕ್ಯಾಮ್ರಾಗೆ. ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೈಸ್, ಇದು ಮಾರಮ್ಮನ ದೇವಸ್ಥಾನ. ದೇವಸ್ಥಾನನೂ ಇವಾಗ ರೀಸೆಂಟ್ ಆಗಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದು, ನನ್ನ ಮದುವೆ ಆಗೋ ಟೈಮಲ್ಲಿ. ಪೂಜೆ ಎಲ್ಲ ಆಯಿತು ಗೈಸ್ ನಮ್ಮ ಗಣಪತಿ ಬಪ್ಪಗೆ. ಆ್ಯಂಡ್ ಇಲ್ಲಿ ದೊಡ್ಡ ಅರಳಿ ಕಟ್ಟೆ ಇದು ಗೈಸ್. ಇವಾಗಿಲ್ಲ, ಅರಳಿ ಮರ ಇಲ್ಲ. ಅರಳಿ ಮರ ಇತ್ತು, ಅದು ಏನೋ ಫುಲ್ಲು ಬರ್ಡ್ಸ್ ಎಲ್ಲ, ಪಕ್ಷಿಗಳೆಲ್ಲ ಕುತ್ಕೊಂಡು ಗಲೀಜ್ ಮಾಡಿ ಅದೆಲ್ಲ ಒಣಗೋಯ್ತು. ಆಮೇಲೆ ಮರ ತುಂಬ ಹಳೇದು. ಆವಾಗ ಮುಂಚೆ ಎಲ್ಲ ನನಗೆ ಫೋಟೋಸ್ ಕಳಿಸ್ತಿದ್ದು, ದೊಡ್ಡ ಅರಳಿ ಮರ ಇತ್ತು ಇಲ್ಲೆಲ್ಲ. ಶಿವರಾತ್ರಿ 3 ದೇವ್ರು ಬರುತ್ತೆ ಗೈಸ್. ನೀವು ಶಿವರಾತ್ರಿದು ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡಿ, ಇಲ್ಲೆಲ್ಲ ಉತ್ಸವ ಮಾಡಿದ್ವಿ. ಆ್ಯಂಡ್ ಇದು ನಮ್ಮ ಹಳೆ ಮನೆ.
ಇವ್ರ ತಾತನ ಕಾಲದ ಮನೆ, ಗಗನವ್ರ ತಾತನ ಕಾಲದ ಮನೆ. ಮತ್ತು ರೀಸೆಂಟಾಗಿ ಸ್ವಲ್ಪ ರೀಸೆಂಟಾಗಿ ತುಂಬ ಚಿಕ್ಕವಳಿದ್ದಾಗಲೇ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದಾಗೇನೋ ರಿನೋವೇಟ್ ಮಾಡಿದ್ದೀವಿ. ಇದು ಹಳೆ ಮನೆ. ಇವಾಗ ಇದು ಬಿಟ್ಟ ಮೇಲೆ ಅಲ್ಲಿ ಹೊಸ ಮನೆ ಕಟ್ಕೊಂಡಿದ್ದಾರೆ. ಈ ಮನೆ ನಂಗೆ ತುಂಬ ಇಷ್ಟ. ಇದು ತೊಟ್ಟಿ ಮನೆ. ಹಳೆ ಮನೆನೇ ಚೆನ್ನಾಗಿತ್ತು, ಆದರೆ ಎಲ್ಲ ಸ್ವಲ್ಪ ಸೋರ್ತಾ ಇತ್ತು ಅಂತ ರಿನೋವೇಟ್ ಮಾಡಿದ್ರು. ಹಳೇದು ಇನ್ನೂ ಚೆನ್ನಾಗಿತ್ತು. ಏನು ಮಧ್ಯದಲ್ಲಿ ಪ್ಯಾಸೇಜ್ ಥರ ಚಿಕ್ಕ ಅಡುಗೆ ಮನೆ, ದೊಡ್ಡ ತೊಟ್ಟಿ ಎಲ್ಲ ಇತ್ತು, ಚೆನ್ನಾಗಿತ್ತು. ತಿಂಡಿ ಬಂದು ಅಯ್ಯಂಗಾರ್ ಪುಳಿಯೋಗರೆ ಗೈಸ್, ಅಲ್ಲ ಭಾರತೀಯವ್ರ ಪುಳಿಯೋಗರೆ. ನಾವು ಈಗ ಟೈಮ್ 12 ಗಂಟೆ ಆಗೈತೆ, ಇವಾಗ ತಿಂಡಿ ಮಾಡ್ತಿದ್ದೀವಿ. ಬಾತ್ ಮಾಡೋ ಪ್ಲಾನ್ ಇತ್ತು ಗೈಸ್, ನಮ್ಮ ಅಪ್ಪ ಪುಳಿಯೋಗರೆನೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ರು. ಯೋಗೇಶ್ ಅವರ ಸ್ಪೆಷಲ್ ಬೇಡಿಕೆ ಮೇಲೆ ನಾವು ಪುಳಿಯೋಗರೆ ತಿಂತಾಯಿದ್ದೀವಿ. ಗೈಸ್, ಇಲಿ ಮೇಲೆ ಆನೆ ಬರ್ತಾ ಇದೆ ನೋಡಿ. ಎಲ್ಲಾದ್ರೂ ನೋಡಿದ್ದೀರಲ್ಲ ನೀವು, ಇಲಿ ಮೇಲೆ ಆನೆ ಬರೋದು. ನಾನು ಕುತ್ಕೊಂಡ್ರೆ ಇನ್ನೂ ಎಳಿಯುತ್ತಾ? ನಾನು ಸರು ಜೊತೆ ಹೋಗ್ತೀನಿ. ಚೆನ್ನಾಗೈತೆ, ಇದ್ರಲ್ಲೇ ಓಡಾಡು. ಹೆಂಗೈತ್ ನೋಡಿ, ಹೆಂಗ್ ಕಾಣಿಸ್ತೈತೆ ಸಚಿನ್ಗೆ. ಅಜ್ಜಿ ಕಿವಿ ಕೇಳ್ಸಕ್ಕಲ್ಲ. ಅಲ್ಲಿ ನಿನ್ ಸೌಂಡ್ ಬರ್ತಿದ್ಯೋ ಇಲ್ವಾ? ಗಾಡಿ ಎಳಿಯೋ ಸೌಂಡ್ ಬರ್ತಾ ಇದೆ ಅಷ್ಟೇ. ಗೈಸ್, ಈ ಗಾಡಿ ಎಷ್ಟ್ ಜನ ಕೂತಿ ಹಾಳು ಮಾಡೋರ ಗೊತ್ತಿಲ್ಲ ಗೈಸ್. ಯಾರಾದ್ರೂ ಬಂದು ಗಾಡಿ ಯಾರ ಹತ್ರ ಇರಲ್ಲ, ಅವ್ರು TVS. ಈಗ ನಾವು ಬಂದು ಕಾರ್ ಇರುತ್ತೆ, ಗಾಡಿ ಇರಲ್ಲ ಅಂದ್ರೆ TVS ತಗೊಳ್ಳೋದು. ನಮ್ಮಪ್ಪಂದು ಎನ್ಫೀಲ್ಡ್ ಕೆಟ್ಟೋಯ್ತು ಅಂದ್ರೆ TVS. ಫೈನಲಿ ಗಣೇಶ ಹಬ್ಬದ ಸ್ಪೆಷಲ್ ಕಡುಬು ರೆಡಿ. ಬಿಸಿ ಬಿಸಿ ಕಡುಬು. ಫೈನಲಿ ಇವಾಗ ಗಣೇಶ ಹಬ್ಬಕ್ಕೆ ಇನ್ನು ಕಳೆ ಬಂದಿದೆ. ನಿಜ, ನಾನು ಸ್ವೀಟ್ ಕಡುಬು ತಿಂದು ನೆನಪಿದೆ, ಖಾರ ಕಡುಬು ತಿಂದಿಲ್ಲ ನಾನು. ಯಾರ್ಯಾರ ಮೇಲೆ ಕಡುಬು ಮಾಡಿದ್ರೆ ಗೈಸ್, ಏನು ತಿಂಡಿ ಮಾಡಿದ್ರೆ ನಿಮ್ಮಲ್ಲಿ ಗಣೇಶ ಹಬ್ಬ ಸ್ಪೆಷಲ್ ಕಮೆಂಟ್ ಮಾಡಿ ನಮಗೆ. ಗೈಸ್, ಮೈಸೂರಲ್ಲಿ ತಗೊಂಡಿದ್ದ ಗಿಡನ ಸಕ್ಸಸ್ಫುಲಿ ಊರಿಗೆ ತಂದಿದ್ದೀವಿ. ಸಕ್ಸಸ್ಫುಲ್ ಆಗಿ ನಮ್ಮ ಹತ್ರ ನೆಡಕ್ಕೆ ರೆಡಿ ಆಗಿದೆ. ನಾನು ಆಯ್ದು ಇಟ್ಕೊಂಡಿದ್ದೀನಿ, ಒರಗಿಸಿ ಇದಕ್ಕೆ ಹಬ್ಬಿಸ್ಬೇಕು ಅಂತ ಇವಳ ಆಸೆ. ಇಲ್ಲಿಗೆ ಅವ್ರು ಅಲ್ಲಿಗೆ ಅಂತ ಅನ್ಕೊಂಡೆ, ಅದ್ಯಾವುದೋ ಗಿಡ ಬೆಳೆದ್ಬಿಟ್ಟಿದೆ ಮರ ಥರ, ಅದಕ್ಕೆ ಇಲ್ಲೇ ಮಾಡೋಣ, ಕ್ರಿಯೇಟ್ ಆಗುತ್ತೆ ಅಂತ. ಇವಾಗ ನಾನು ಇರುತ್ತಾ ಇದಿಷ್ಟು ದೊಡ್ಡ ಮರ ಆಗುತ್ತಾ, ನಾನು ಇದ್ರ ಕೆಳಗಡೆ ಫೋಟೋ ತಗೋತೀನಿ. ಯಾವುದು ದನಕರು ಮೇಲಿಲ್ಲ ಅಂದರೆ ಆಗುತ್ತೆ ಅಮ್ಮ, 100%. ಒಳ್ಳೆ ನೀರು ಹಾಕ್ಬೇಕಷ್ಟೇ ಅವಾಗವಾಗ. ಇಲ್ಲೇ ನಲ್ಲಿ ಇದೆಯಲ್ಲ, ನೀರು ಬೀಳ್ತಾ ಇರುತ್ತೆ, ಹೆಂಗೋ ಬರುತ್ತೆ ಅಂತ ಒಳ್ಳೆ ಮನಸ್ಸಿಂದ ಹಾಕೋಣ ಗಣೇಶ ಹಬ್ಬದ ದಿನ. ಜೈ ಗಣೇಶ. ಜೈ ಗಣೇಶ. ಸಚಿನ್ನು ರಕ್ತ ಸುರಿಸಿ ಈ ಗಿಡ ನೆಡ್ತಾ ಇದ್ದಾರೆ. ರಕ್ತಕ್ಕೆ ಬೆಲೆ ಕೊಟ್ಟಾದ್ರೆ ಇದು ಮರ ಆಗ್ಬೇಕು. ಮುಳ್ಳು ಚುಚ್ಚಿಬಿಡ್ತು ಅದು. ಮುಳ್ಳಿದೆ, ಹೂವು ಅಷ್ಟೆಲ್ಲ ಮುಳ್ಳು ಇದೆ. ಮಣ್ಣು ಲೂಸ್ ಮಾಡಮ್ಮ. ಸ್ವಲ್ಪ ಲೂಸ್ ಮಾಡು. ಸಕ್ಸಸ್ಫುಲ್ ಆಗಿ ಗಿಡ ನೆಟ್ಟಿದ್ದೀವಿ. ಎಸ್ ಗೈಸ್, ಓಪಿಟ್ ಚೆನ್ನಾಗಿ ಬಂದರೆ ಸಾಕು. ನೀರಾಕು ಗೈಸ್. ಯುಗಾದಿ ಸ್ಪೆಷಲ್ ಮನೇಲಿ ಕಾಯಿ ಒಬ್ಬಟ್ಟು ಆ್ಯಂಡ್ ಮೈಸೂರಿಂದ ತಂದಿರೋ ಫ್ರೂಟ್ಸಲ್ಲಿ ಕಸ್ಟರ್ಡ್ ಮಾಡ್ತಾ ಇದ್ದೀವಿ. ಕಸ್ಟರ್ಡ್ ತಾನೇ ರಸಾಯನ ಕಸ್ಟರ್ಡಾ? ತೋರಿಸಿ ಎಷ್ಟು ಫ್ರೂಟು. ಎಷ್ಟು ಹಣ್ಣಿದೆ ಅಂದರೆ ಎಲ್ಲರಿಗೂ ಕೊಟ್ಟಿನೂ ಖಾಲಿ ಮಾಡಿದ್ದೀವಿ. ಅಂದ್ರೂ ಖಾಲಿ ಆಗ್ತಾಯಿಲ್ಲ. ಸೊ ಅಲ್ಲಿಟ್ಟರೆ ಅದು ನೊಣ ಎಲ್ಲ ಮುತ್ಕೊಂಡು ಹಾಳಾಗ್ತವೆ ಅಂತ ಗುಂಗುರು ಬರುತ್ತೆ. ಅದನ್ನ ಕೊನೆಗೂ ಕಸ್ಟರ್ಡ್ ಮಾಡಿ ತಿಂದು ಮುಗಿಸೋಣ ಅಂತ ಕಸ್ಟರ್ಡ್ ಮಾಡ್ತಾಳೆ. ನೀನು ನಮ್ಮ ಮನೆಯವಳು. ನೀನು ನಾನು ನಮ್ಮ ಮನೆಯವರು. ಮನೆಯವನು ಅನ್ನೋಕ್ಕೆ ಎಷ್ಟು ಆಸೆ ಇವಾಗೈತೆ. ನಿಮ್ಮ ಮನೆಯವರು ಇಲ್ಲಿ? ನಿಮ್ಮ ಮನೆಯವ್ರು ಬಂದಿಲ್ವಾ? ನಮ್ಮ ಮನೆಯವ್ರು ಬಂದಿಲ್ಲ. ಯಾವತ್ತೂ ನಿಮ್ಮ ಮನೆಯವ್ರು ಬಂದಿಲ್ವಾ ಅಂದರೆ ನಾನು ಅಂದರೆ ಅಪ್ಪ ಅಮ್ಮನ ಅತ್ತೆ ಮಾವ ಇಲ್ಲ, ಅವರೆಲ್ಲ ಊರಲ್ಲಿ ಅವರೇ ಅಂತೆ. ನಮ್ಮ ಮನೆಯವರಿಲ್ಲ. ಬಂದಿಲ್ಲ, ನಾನು ಅನ್ಕೊಂಡೆ ಇಬ್ಬರೇ ಬಂದಿದ್ದೀವಿ. ಚಿಕ್ಕ ಹುಡುಗಿ ಗೈಸ್ ಗೊತ್ತಾಗಲ್ಲ ಇವಳಿಗೆ ಅಷ್ಟೊಂದು. ಪಾಪ ಇನ್ನೂ ಸ್ಕೂಲ್ಗೆ ಹೋಯ್ತವಳೆ. ಅದೆಲ್ಲ ಅಭ್ಯಾಸ ಆಗಿಲ್ಲ. ನಾವೇನು ಈಗ ಈಗಮ್ಮ ಈಗ ಮೊನ್ನೆ 8 ದಿನ ಆಯಿತು. 8 ತಿಂಗಳಾಯ್ತು. ಗೈಸ್, ಇಲ್ಲಿ ಕಾಯಿ ಒಬ್ಬಟ್ಟಿನ ಹೂರ್ಣಕ್ಕೆಲ್ಲ ರೆಡಿಯಾಗಿದೆ. ನಾನು ಮಾಡಬೇಕಿತ್ತು. ನಾನು ಮಾಡಿದ್ರೆ ನಿಮ್ಗೆ ರೆಸಿಪಿ ಕೊಡ್ತಾಯಿದ್ದೆ, ಆದರೆ ನಮ್ಮ ದೊಡ್ಡಮ್ಮ ಬಂದರು, ಅದಕ್ಕೆ ನಮ್ಮ ದೊಡ್ಡಮ್ಮನೇ ಮಾಡಿದ್ರು. ಆ್ಯಂಡ್
ಈಗ ಕನಕ ಎಲ್ಲ ರೆಡಿ ಮಾಡಿ ಈಗ ಒತ್ತಕ್ಕೆ ರೆಡಿ ಆಗಿದೆ. ಚೆನ್ನಾಯ್ತಾ? ಚೆನ್ನಾಯ್ತು, ಕ್ಯಾಲೋರೀಸ್ ಚೆನ್ನಾಗೈತೆ. ಆ್ಯಂಡ್ ಒಂದು ಕಡೆ ಒಬ್ಬಟ್ಟಾದರೆ ಈ ಕಡೆ ಏನು ಕಸ್ಟರ್ಡ್ಗೂ ರೆಡಿ ಆಗಿದೆ. ನಮ್ಮ ದೊಡಮ್ಮ ಹೇಳ್ ಕಳ್ಸೋರು ಇಲ್ಲೆಲ್ಲ ರೆಡಿ ಮಾಡಿದೀನಿ, ಬರಲೇಬೇಕು, ಬರಲಿಲ್ಲ ಅಂದರೆ ಸರಿ ಇರಲ್ಲ ಅಂತ. ನಮಗೆ ಊಟ ಮಾಡೋಕ್ಕೆ ಹೋಟೆಲ್ ಜಾಗನೇ ಇಲ್ಲ, ಬಿಕಾಸ್ ನಾವು ತಿಂದಿದ್ದೇ ಲೇಟು. ಅಂದ್ರೂ ಹೋಯ್ತಾ ಇದ್ದೀವಿ ಈಗ 3 ಗಂಟೆ ಟೈಮು. ಗೈಸ್ ನಾವೀಗ ಶರತ್ತವ್ರ ಮೇಲೆ ಊಟಕ್ಕೆ ಹೋಗಿದ್ದೀವಿ ಆ್ಯಂಡ್ ಹೊರಟಿದ್ದೀವಿ. ಆ್ಯಂಡ್ ಕಾರ್ನ ತೆಗಿತಾ ಇರೋದು ಗಗನ ಕಾರ್ ತೊಗೋತಾ ಇದ್ದಾಳೆ. ಹೆಂಗಿದೆ ಹೊಸ ಕ್ಲಚ್ಚು? ಹೊಸ ಕ್ಲಚ್ ಅದೇ ಸ್ಮೂತ್ ಇದೆಯಾ ಅಂತ. ಸೊ ಕ್ಲಚ್ ಚೇಂಜ್ ಮಾಡಿಸಿದ್ದೀವಿ ಗೈಸ್, ಸ್ವಲ್ಪ ಸ್ಮೂತ್ ಆಗಿದೆ ಈಗ, ಆರಾಮಾಗಿದೆ. ಮುಂಚೆ ಸಿಕ್ಕಾಪಟ್ಟೆ ಟೈಟ್ ಇತ್ತು, ಇವಾಗ ಆರಾಮಾಗಿ ಡ್ರೈವ್ ಮಾಡ್ಬೋದು. ಕ್ಲಚ್ ಚೇಂಜ್ ಮಾಡಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ ಗೈಸ್. ನಾವೀಗ ಶರೋ ಮೇಲೆ ಊಟಕ್ಕೆ ಹೋಗ್ತಾ ಇಲ್ಲ, ಇನ್ನೊಂದು ಕೆಲ್ಸಕ್ಕೆ ಹೋಗ್ತಿದ್ದೀವಿ. ಅದು ಕಾರ್ ತಗೊಂಡು. ಯಾಕೆ ಅಂದರೆ ನಾವು ಈಗ ನೆಟ್ವರ್ಕ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. KK ಹೌಸರಲ್ಲಿ ಫುಲ್ ನೆಟ್ವರ್ಕ್ ಸಿಗಲ್ಲ, ಸಿಕ್ಕಿದ್ರು ಸ್ವಲ್ಪ ಫೋನಲ್ಲಿ ಮಾತಾಡೋ ಥರ, ಒಂದು ಫೋಟೋ ನೋಡೋ ಥರ ಸಿಗುತ್ತೆ. ಇಂಟರ್ನೆಟ್ ವರ್ಕ್ ಆಗಲ್ಲ ಜಾಸ್ತಿ ನಮ್ಮ ಮನೆ ಹತ್ರ, ಜಿಯೋ. ಸೊ ಅದಕ್ಕೆ ಈಗ ನಾವು 5G ನೆಟ್ವರ್ಕ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ 5G ನೆಟ್ವರ್ಕ್ ನಮ್ಗೆ ಏನಕ್ಕೆ ಅಂದ್ರೆ, ನಾವು ನೆನ್ನೆ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡಿದ್ರೆ ತಾನೇ ನೀವು ನೋಡಕ್ಕಾಗೋದು. ನಮ್ಮ ಗೌರಿ ಹಬ್ಬ ಹೆಂಗಿತ್ತು ನಿಮ್ಗೆ ತೋರ್ಸೋಣ ಅಂತ ಗೌರಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದೀವಿ. ಅದನ್ನ ನೀವು ಗಣೇಶ ಹಬ್ಬದ ವ್ಲಾಗಲ್ಲಿ ನೋಡ್ತಾ ಇದ್ದೀರಾ. ಸೊ ಆ ವ್ಲಾಗ್ ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ 5G ನೆಟ್ವರ್ಕ್ ಚೆನ್ನಾಗಿ ಸಿಗ್ಬೇಕು. ಸೊ ನಾವು ಹುಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಮನೆಯಿಂದ ಒಂದು 3 to 4 ಕಿಲೋಮೀಟರ್ಸ್ ಹೋದ್ರೆ 5G ಸಿಗುತ್ತೆ. ಅಲ್ಲಿ ಮೇಲ್ ತುಂಬ ಹೈಟ್ಗೆ ಹೋಗ್ತೀವಿ ಸ್ವಲ್ಪ ಯಾವುದೋ ಜಾಗದಲ್ಲಿ. ಸೊ ಅಲ್ಲಿ 5G ಸಿಗುತ್ತೆ, ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿ ನೀವು ಆಲ್ರೆಡಿ ಆ ವ್ಲಾಗ್ ನೋಡಿರ್ತೀರಾ. ಆ ವ್ಲಾಗ್ನ ನಾವು ಅಪ್ಲೋಡ್ ಮಾಡೋಕ್ಕೆ ಏನೇನು ಸಾಹಸ ಮಾಡ್ತೀವಿ ನೋಡಿ. ಗೈಸ್ ನಾವು ಮನೆಯಿಂದ ಸ್ವಲ್ಪ ದೂರ ಬಂದ್ರೇನೆ, 1-2 ಕಿಲೋಮೀಟರ್ಸ್ ಬಂದ್ರೇನೆ ನೆಟ್ವರ್ಕ್ ಸಿಗ್ತಾ ಇತ್ತು. ಇವತ್ತು ನಮ್ ಬ್ಯಾಡ್ ಲಕ್, ಒಂದು 6 ಕಿಲೋಮೀಟರ್ಸ್ ಬಂದಿದೀವಿ, ಹತ್ತತ್ರ ಒಳ ನರಸೀಪುರನೇ ಬಂದ್ಬಿಟ್ಟಿದೀವಿ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆ, ಅಲ್ಲಿ ಸಿಕ್ಲಿಲ್ಲ. ಅಂಡ್ ಇಲ್ಲೂ ಈಸಿಯಾಗಿ ಸಿಗ್ತಾ ಇಲ್ಲ. ಎಷ್ಟು ಕಷ್ಟ ಪಡ್ತಾ ಇದಾರೆ ಸಚಿನ್ ಅಂತ ನೋಡಿ. ನಾಗರಬಾವಿ ಇದೇನಕ್ಕ ಹಿಂಗಿಟ್ಕೊಂಡ್ ಕೈ ನೋವು ಬಂದಿಲ್ವಾ? ಗೈಸ್ ಇಷ್ಟೊತ್ತು ಇಟ್ಕೊಂಡಿದ್ದಾರೆ, ಅಂದ್ರೂ 40% ಅಷ್ಟೇ ಅಪ್ಲೋಡ್ ಆಗಿರೋದು. ಇನ್ನು 60% ಅಪ್ಲೋಡ್ ಆಗ್ಬೇಕು. ಗೈಸ್ ಶೀರ್ನುಂಡಿ ಮತ್ತೆ ಒಳನರಸೀಪುರ ಬಂದ್ಬಿಟ್ರೆ ನಂದು ಇದೇ ಕತೆ. ಅಪ್ಲೋಡ್ ಮಾಡ್ಬೇಕು ಅಂದ್ರೆ ಹಿಂಗ್ ಇಟ್ಕೋಬೇಕೆಲ್ಲರೂ. ಅದೇ ಕಷ್ಟ ನಮ್ಗೆ ಅಪ್ಲೋಡ್ ಮಾಡಕ್ಕೆ. ಅಂಡ್ ಮೈಸೂರಲ್ಲಿ ನಾವು ನೆಟ್ವರ್ಕ್ ಇಶ್ಯೂಸ್ ಆಗ್ಬಾರ್ದು ಅಂತಾನೆ ವೈಫೈ ಹಾಕ್ಸ್ಕೊಂಡಿರೋದು. ಇಲ್ಲ ಅಂದ್ರೆ ನಮ್ಮ ಏರಿಯಾ ಕಡೆ ನೆಟ್ವರ್ಕ್ ಇಲ್ಲ, ಇದಕ್ಕಿಂತ ವರ್ಸ್ಟ್. ಹೌದು, ಕಾಲ್ಸೇ ಬರಲ್ಲ ನಮ್ಮ ಮನೆ ಒಳಗಡೆ ಇದ್ರೆ. ಆದ್ರೆ ಇಲ್ಲಿ ಬಂದಾಗ ಈ ಸಿಚುಯೇಷನ್. ಓಕೆ, ಅಂಡ್ ನಾವು ಶರು ಮನೆಗೆ ಊಟಕ್ಕೆ ಹೋಗ್ಬೇಕು ಗೈಸ್. ಇನ್ನು ಊಟ ಮಾಡಕ್ ಹೋಗಿಲ್ಲ, ಆಗ್ಲೇ ಟೈಮ್ 4 ಗಂಟೆ ಆಗಿದೆ. ಇನ್ನು ಊಟ ಮಾಡಿಲ್ಲ. ಗಣೇಶ ಬೇಗ ದಯೆ ತೋರಿ ವಿಡಿಯೋ ಅಪ್ಲೋಡ್ ಆದ್ರೆ ಸಾಕು. ಗೈಸ್ ಫೈನಲಿ ಕಷ್ಟಪಟ್ಟು ಸ್ಟ್ರೈಟ್ ಅಲ್ಲಿ ನಿಂತ್ಕೊಂಡು ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಿ ಹತ್ರ ನಿಂತ್ಕೊಂಡು ಕೊನೆಗೂ ಅಪ್ಲೋಡ್ ಮಾಡಾಯ್ತು ಗೈಸ್. ಅಷ್ಟು ಕಷ್ಟಪಟ್ಟು ಅಪ್ಲೋಡ್ ಮಾಡಿರ್ಕಾದ್ರು. ಹೋಪ್ ಯು ಆರ್ ಎಂಜಾಯಿಂಗ್ ದ ಬ್ಲಾಗ್. ಅಂಡ್ ಇಲ್ಲಿ ನೋಡಿ, ಇವಳು ಕಾರ್ ಹಾಕೊಂಡು ಕೆಳಗೆ ಕಾಯ್ತವಳೆ, ಇನ್ನು ಊಟ ಮಾಡಿಲ್ಲ ಗೈಸ್. 4 ಗಂಟೆ ಆಗಿದೆ, ಊಟಕ್ಕೆ ಹೋಗ್ಬೇಕು. ಅಲ್ಲೈತ ಖರ್ಚಿಪು. ನಡಿ 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 ಆನ್ ಕರೋ. ಮಧ್ಯಾಹ್ನ ಭೋಜನಕ್ಕೆ ಇನ್ನು ಬೇಳೆ ಒಬ್ಬಟ್ಟು, ಪಲಾವು, ತರಕಾರಿ ಪಲ್ಯ ಎಲ್ಲ ರೆಡಿಯಾಗಿದೆ. ನಾವು ಇನ್ನು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಊಟ ಮಾಡ್ತಿದ್ವಿ. ಎಲ್ಲ ನೆಟ್ವರ್ಕ್ ಪ್ರಭಾವ ಗೈಸ್. ಗೈಸ್ ಊಟ ಆದಮೇಲೆ ಒಂದು ಸಣ್ಣ ವಾಕಿಂಗ್, ಏನೋ ಗಗನ ಅವ್ರ ಪಪ್ಪ ಶುಂಠಿ ಹಾಕಿದ್ರಲ್ಲ ಅಲ್ಲಿ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ತುಂಬ ಹಬ್ಬದ ಊಟ ಜಾಸ್ತಿ ಆಗ್ಬಿಟ್ಟಿದ್ದಿಲ್ಲ, ಅದನ್ನ ಕರಗಿಸೋಣ ಅಂತ ವಾಕಿಂಗ್ ಹೋಗ್ತಾಯಿದ್ದೀವಿ. ಆ ವಾಕಿಂಗಲ್ಲಿ ಶರು ಅವ್ರ ಚಿಕ್ಕ ನಾಯಿ ಮರಿ ಡುಮ್ಮು ಅಲ್ಲ, ಹೆಸರು ತಕ್ಕಂಗಾದ್ರು ಚೆನ್ನಾಗಿ ಊಟ ಕೊಟ್ಟು ದಪ್ಪ ಮಾಡಬೇಕು. ಯೂಶುವಲ್ ರಾಟ್ ವೀಲರ್ಗಿಂತ ಸಕ್ಕದಾಗೈತೆ ಪಾರ. ಡುಮ್ಮು ಹಾಯ್ ಮಾಡ್ಬಿಡು. ಶರು ಅಲ್ಲಿಗೆ ಯಾವಾಗ ಕರ್ಕೊಯ್ತೀಯಪ್ಪ ನಮ್ಮನ್ನ? ವಿಂಡ್ ಮಿಲ್ಸ್ ಹತ್ರ
ನೋಡಿ ಗೈಸ್ ಹತ್ರ ಚಿಡ್ತಾ ಇದೆ ಎಷ್ಟು ಸಕ್ಕದಾಗಿ ತಿರುಗ್ತಾ ಇದೆ ಫ್ಯಾನ್ಸು. ಚಳಿ ಇದೆ ಸಿಕ್ಕಾಪಟ್ಟೆ ಗಾಳಿ. ಅದಕ್ಕೆ ಅವಳು ಯಾವಾಗಲೂ ಜಾಕೆಟ್ ತಗ್ಲಾಕೊಂಡಿರ್ತಾಳೆ. ಓಯ್ ಓಯ್ ಡುಮ್ಮು ಇದೇ ನೋಡ್ಕೊಡಿ ಗೈಸ್, ಕಾಗನವ್ರ ಪಪ್ಪ ಹಾಕಿರೋ ಶುಂಠಿ. ದೃಷ್ಟಿ ಆಗೋಗ್ಬಿಟ್ಟಿದೆ ಗೈಸ್. ಕೈ ಬೆರಳು ಕೊಡಮ್ಮ ನೋಡಮ್ಮ ಖಚಿತನ. ಹೂ ಹೊಂಟೈತೆ ಹಿಂಗ್ 1 ತಿಂಗಳು ತಡೆದು ಬಿಟ್ರೆ ಇದು ಅವಾಗ ಕಚ್ತಾ ಇದ್ದ ಕಷ್ಟ ಈಗ್ಲೂ. ಗೈಸ್ ನಾನೀಗ ಸಡನ್ ಆಗಿ ಚಂದ್ರಪಟ್ಟಣಕ್ಕೆ ಹೋಗ್ಬಿಟ್ಟಿದ್ದೀನಿ. ಯಾಕಂದರೆ ನಮ್ಮ ಡುಮ್ಮನ್ ಕರ್ಕೊಂಡು ಒಂದು ವ್ಯಾಕ್ಸಿನ್ ಹಾಕ್ಸೋಣ ಅಂತ ಬಂದಿದ್ವಿ. ಸರಿದೆ ನಮ್ಮ ಜೊತೆ ಇನ್ನೊಬ್ರು ಸಿಕ್ಕಿಯಾರ ನೋಡಿ. ನಿಂಗೂ ಬೇಕಾ ಮಗ ವ್ಯಾಕ್ಸಿನು? ಅವಾಗ ಒಂಥರ ಆಗ್ತಿರ್ತೀವಿ. ಡಬಲ್ ಡೋಸ 3 ಡೋಸ ನಮಗೆ ನಿಜ ವ್ಯಾಕ್ಸಿನ್ ಆಗಿಲ್ಲ, ಅದಕ್ಕೆ ಹೆಂಗೆ ಆಡೋದು ನಾವು. ಕೊರೋನಾ ವ್ಯಾಕ್ಸಿನ್ ಒಂದು ಹಾಕ್ಸಿದ್ದೀವಿ ಅಷ್ಟೇ. ಗೈಸ್ ಇದು ಯಾವುದೋ ಕಾಫಿ ಸ್ಟೇಷನ್ ಅಂತ ಕರ್ಕೊಬಂದವನೇ ಚೆನ್ನಾಗಿರುತ್ತೆ ಅಂತ ಉದಯ್ ಶಂಕರ್ ಮಗ. ಕಾಫಿ ಸ್ಟೇಷನಲ್ಲಿ ನಂಗೊಂದು ಟೀ ಎಲ್ಲ ಸಿಗುತ್ತೆ, ತಲೆ ಕೆಡಿಸ್ತಾ ನೋಡಿ, ಎಲ್ಲ ಸಿಗುತ್ತೆ. ಅಪರೂಪಕ್ಕೆ ಸಿಕ್ಕಿದ್ದೀವಿ, ಟೀ ಕೊಡಿಸ್ತಾ ಇದ್ದೀರ ನೀನು. ಯಾವ ಮನುಷ್ಯ ಮರ. ಉದಯ್ ಸಜೆಷನ್ ಮೇಲೆಗೆ ಕಾಫಿ ಸ್ಟೇಷನಲ್ಲಿ ಟೀ ಕುಡಿತಾ ಇದೀವಿ ಗೈಸ್. ಮಗ ನೀವು ಕುಡ್ದಿದ್ಯಾ ಮುಂಚೆ? ಮತ್ತು ಕರ್ಕೊಂಬಂದಿಲ್ಲ ಶಿಕ್ಷ ನಮ್ಮನ್ನ. ಸಕ್ಕದಾಗಿರ್ತದೆ, ಸೂಪರ್ ಆಗಿರ್ತದೆ ಅಂದ್ಬಿಟ್ಟು. ಗಟ್ಟಿಯಾಗಿಲ್ಲ ನಮ್ಮಲ್ಲಿ ಇನ್ನು ಅಲ್ಲ, ನಮ್ಮನೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಬರೀ ಬೋರ್ಡ್ ನೋಡಿ ಯಾಮಾರ್ಬಿಟ್ವಿ ಅಷ್ಟೇ. ಕೆಫೆ ಬಂದ್ವಿ, ಇದು ನಾರ್ಮಲ್ ಟೀ ಅಂಗಡಿಗಿಂತ ಕ್ಯಾನ್ಸಲ್ ಮಾಡಿ ಅಷ್ಟ್ರ ಮಟ್ಟಿಗೆ ಹೇಳ್ತಾರೆ ಗೈಸ್. ಚಂದ್ರಪಟ್ಟಣದಿಂದ ಮುಗಿಸ್ಕೊ ಬಂದಾಯಿತು. ಲಗನ ಮಾಡಿರೋ ಸ್ಪೆಷಲ್ ಒಬ್ಬಟ್ಟು. ಬಿಟ್ಟು ಒಬ್ಬನೇ ಹೋಗಿದ್ದ ನೋಡಿ ಗೈಸ್. ಇವಳೇ ಬರಲಿಲ್ಲ ಬಾ ಅಂದೆ ಗೈಸ್. ಅಮ್ಮ ಹೊಡಿತಾರೆ, ಒಬ್ಬಿಟ್ಟು ಮಾಡಬೇಕು, ಇಲ್ಲ ನಮ್ಮಮ್ಮ ಹೊಡಿತಾರೆ ಅಂತ ಬಂದು ಒಬ್ಬಿಟ್ಟು ಮಾಡೋಳು ನೋಡಿ. ನೀನು ನಿಜ ಹೆಲ್ಪ್ ಮಾಡ್ದೆ ಏನಾರು ಇಲ್ಲ ತಿಂದ? ಇಲ್ಲ, ಒಬ್ಬಟ್ಟು ಮಾಡ್ಬಿಟ್ಟಿದ್ರು ನಮ್ಮ ಅಮ್ಮ ದೊಡ್ಡಮ್ಮ. ಚೂರ ನಾಚಿಕೆ ಆಗಲ್ಲ ಹೇಳ್ತಿಯಲ್ಲ. ಮಾಡ್ಬಿಟ್ಟಿದ್ರಾ? ಅಯ್ಯೋ ಮಾಡ್ಬಿಟ್ಟಿದ್ರು. ಮಾಡಿ ಮುಗಿಸಿದ್ರಿ ಅಲ್ವಾ ಅಮ್ಮ ನಾನು ಬರೋ ಜೊತೆಗೆ. ಮಗಳಿಗೆ ಕಷ್ಟ ಕೊಡಬಾರ್ದು ಅಂತ ಮಾಡಿ ಮುಗಿಸ್ಬಿಟ್ಟಿದ್ರು. ಇವಳು ಬಂದು ತಿಂದು ಮುಗಿಸ್ಬಿಟ್ಟೋಳೆ. ತಿನ್ಲಿಲ್ಲ, ನಾನು ಬಿಟ್ಟು ತಿಂದೋಳು ನೋಡಿ ಗೈಸ್. ಇದು ಮೋಸ ಅಲ್ಲ. ನಿನ್ ಮುಂದೆನೆ, ಅದಕ್ಕೆ ಮುಂಚೆ ತಿಂದಿಲ್ಲ. ಆಯ್ತು, ಬೇಜಾರು ಮಾಡ್ಕೊಡು. ಈಗ ನಮಗೆ ಒಬ್ಬಟ್ಟು ಹಾಕೊಡು, ನಾವು ತಿಂತೀವಿ. ಓಕೆ ಗೈಸ್, ಇಷ್ಟ ಆಗಿತ್ತು ನಮ್ಮ ಮೊದಲ ಗಣೇಶ ಹಬ್ಬದ ವ್ಲಾಗ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಬಾಯ್.